ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಯುದ್ಧ ಕಾಲದಲ್ಲಿ ಕೊಡುವಂಥ ಶೌರ್ಯ ಪ್ರಶಸ್ತಿಗಳು, ಶಾಂತಿ ಕಾಲದ ಶೌರ್ಯ ಪ್ರಶಸ್ತಿಗಳು ಮತ್ತು ಕೆಲವೊಂದಿಷ್ಟು ಸೇವಾ ಪದಕಗಳು ಅಥವಾ ಕೆಲವೊಂದಿಷ್ಟು ವಿಶಿಷ್ಟ ಪದಕಗಳು ಅವುಗಳ ಬಗ್ಗೆ ತಿಳಿದುಕೊಳ್ಳುವ ಹಾಗೆ ಪೊಲೀಸ್ ಈ ಒಂದು ಇಲಾಖೆಯಲ್ಲಿ ಕೊಡುವಂಥ ಕೆಲವೊಂದಿಷ್ಟು ಪ್ರಶಸ್ತಿ ಅಥವಾ ಪದಕಗಳು. ಸೊ ಇಲ್ಲಿ ಮೊದಲನೇದಾಗಿ ಈ ಒಂದು ಯುದ್ಧ ಕಾಲದಲ್ಲಿ ಕೊಡುವಂಥ ಶೌರ್ಯ ಪ್ರಶಸ್ತಿಗಳ ಬಗ್ಗೆ ನೋಡೋಣ. ಫ್ರೆಂಡ್ಸ್, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಆಗಸ್ಟ್ 15, 1947ರಿಂದ ಪೂರ್ವಾನ್ವಯವಾಗಿ ಜಾರಿಗೆ ಬರುವಂತೆ ಜನವರಿ 26, 1950ರಂದು ಇದನ್ನು ಸ್ಥಾಪಿಸಲಾಯಿತು. ಸೊ ಇದರಲ್ಲಿ ಬರುವಂಥ ಒಂದು 3 ಪ್ರಶಸ್ತಿಗಳು ಬರ್ತವೆ ಇಲ್ಲಿ. ಒಂದು ಪರಮವೀರ, ಮತ್ತೊಂದು ಮಹಾವೀರ, ಮತ್ತೊಂದು ವೀರಚಕ್ರ. ಕೆಲವೊಂದಿಷ್ಟು ಜನ ಕನ್ಫ್ಯೂಸ್ ಆಗ್ತಾರೆ ಇದರಲ್ಲಿ ಯಾವುದು ಅತಿ ಒಂದು ಇಂಪಾರ್ಟೆಂಟ್ ಅಂತ. ಓಕೆ, ಸೊ ಇಲ್ಲಿ ನಿಮಗೆ ಮೊದಲನೇದಾಗಿ ತಿಳಿಸಿದ ಹಾಗೆ ಪರಮವೀರ ಚಕ್ರ ಇದು ಭಾರತದ ಅತ್ಯುನ್ನತ ಮಿಲಿಟರಿ ಪ್ರಶಸ್ತಿ. ಇದು ಶತ್ರುಗಳ ಸಮ್ಮುಖದಲ್ಲಿ ರಾಷ್ಟ್ರೀಯ ಒಂದು ಶೌರ್ಯಕ್ಕಾಗಿ ನೀಡಲಾಗುತ್ತದೆ. ಇದು ವಿಕ್ಟೋರಿಯಾ ಕ್ರಾಸ್ಗೆ ಸಮಾನವಾಗಿದೆ. ಇದು ವಿಕ್ಟೋರಿಯಾ ಕ್ರಾಸ್ ಅಂತ ಒಂದು ಅವಾರ್ಡ್ ಇದೆ. ಅದು ಒಂದು ದೇಶದಲ್ಲಿ ಕೊಡ್ತಾರೆ. ಅದು ಯಾವ ದೇಶದಲ್ಲಿ ಕೊಡ್ತಾರಂತ ಕಾಮೆಂಟಲ್ಲಿ ತಿಳಿಸಿ. ಇದನ್ನು ಕೊನೆಯದಾಗಿ 2ನೇ ಮಹಾಯುದ್ಧದಲ್ಲಿ ಭಾರತೀಯರಿಗೆ ನೀಡಲಾಗುತ್ತಿತ್ತು. ಇಲ್ಲಿಯವರೆಗೆ ಯಾರಿಗೆ ನೀಡಿಲ್ಲ. ಅಂದರೆ 2ನೇ ಮಹಾಯುದ್ಧ ಅಂದರೆ 1939ರಿಂದ 45ರವರೆಗೆ ಇದು 2ನೇ ಮಹಾಯುದ್ಧ ಏನಾಗದ ಆ ಒಂದು ಮಹಾಯುದ್ಧದ ಟೈಮಲ್ಲಿ ಭಾರತೀಯರಿಗೆ ನೀಡಲಾಗ್ತಿತ್ತು. ನೆಕ್ಸ್ಟು ಇಲ್ಲಿ ಮಹಾವೀರ ಚಕ್ರವನ್ನು ನೋಡೋಣ. ಮಹಾವೀರ ಚಕ್ರ, ಈ ಒಂದು ಮಹಾವೀರ ಚಕ್ರವು ಪರಮವೀರ ಆದಮೇಲೆ 2ನೇ ನಂಬರ್ ಬರುತ್ತೆ. ಭಾರತದ 2ನೇ ಅತ್ಯುನ್ನತ ಮಿಲಿಟರಿ ಒಂದು ಪ್ರಶಸ್ತಿಯಾಗಿದೆ. ಇದು ಭೂಮಿಯಲ್ಲಿ, ಸಮುದ್ರದಲ್ಲಿ ಹಾಗೂ ಗಾಳಿಯಲ್ಲಿ ಶತ್ರುಗಳ ಸಮ್ಮುಖದಲ್ಲಿ ಎದ್ದು ಕಾಣುವ ಶೌರ್ಯ ಕೃತ್ಯಗಳಿಗಾಗಿ ನೀಡಲಾಗ್ತದೆ. ನೋಡಿ, ಭೂಮಿಯಲ್ಲಿ ಅಂದರೆ ಆರ್ಮಿ, ನೇವಿ ಮತ್ತು ಏರ್ಫೋರ್ಸ್ ಈ ಒಂದು ಡಿಪಾರ್ಟ್ಮೆಂಟ್ಗಳಲ್ಲಿ ಅಥವಾ ಈ ಒಂದು ಈ ವೇಗಳಲ್ಲಿ ಅಥವಾ ಮೀಡಿಯಮ್ಗಳಲ್ಲಿ ನೀವು ಏನಾದರೂ ಕೆಲವೊಂದಿಷ್ಟು ಶೌರ್ಯವನ್ನು ತೋರಿಸಿದ್ರಿ ಅಂದರೆ ಆ ಒಂದು ಪದಕವನ್ನು ಕೊಡ್ತಾರೆ. ನೆಕ್ಸ್ಟು 3ನೇದಾಗಿ ವೀರಚಕ್ರ. ಇದು ಈ ಒಂದು ಪ್ರಶಸ್ತಿಗಳಲ್ಲಿ 3ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಪರಮವೀರ, ಮಹಾವೀರ, ವೀರ. ನೆಕ್ಸ್ಟು ಶಾಂತಿ ಕಾಲದ ಶೌರ್ಯ ಪ್ರಶಸ್ತಿಗಳು. ಇಲ್ಲಿ ನೋಡಿ, ಇದರಲ್ಲಿ ಅಶೋಕ ಚಕ್ರ, ಕೀರ್ತಿ ಚಕ್ರ ಮತ್ತು ಶೌರ್ಯ ಚಕ್ರ 3 ಬರ್ತವೆ. ಓಕೆ, ನಿಮಗೆ ಕೇಳ್ತಾರೆ ಕೆಳಗಿನವುಗಳಲ್ಲಿ ಯಾವುದು ಶಾಂತಿ ಕಾಲದ ಶೌರ್ಯ ಪ್ರಶಸ್ತಿಯಾಗಿದೆ. 1ನೇದು ಪರಮವೀರ, 2ನೇದು ಮಹಾವೀರ, 3ನೇದು ವೀರ, 4ನೇದು ಅಶೋಕ ಚಕ್ರ. ಅವಾಗ ಏನು ಮಾಡ್ತೀವಿ ನಾವು? ಅಶೋಕ ಚಕ್ರ. ಓಕೆ, ಸೊ ಈ ಒಂದು ಪ್ರಶಸ್ತಿಗಳನ್ನು ಜನವರಿ 4, 1952ರಂದು ಸ್ಥಾಪಿಸಲಾಯಿತು. ಈ ಪ್ರಶಸ್ತಿಗಳನ್ನು ಜನವರಿ 27, 1967ರಂದು ಅಶೋಕ ಚಕ್ರ ವರ್ಗ 1, ವರ್ಗ 2, ವರ್ಗ 3ಗಳಿಂದ ಅಶೋಕ ಚಕ್ರ, ಕೀರ್ತಿ ಚಕ್ರ, ಶೌರ್ಯ ಚಕ್ರ ಅಂತ ಮರುನಾಮಕರಣ ಮಾಡಲಾಯಿತು. ನೋಡಿ, 52ರ ಟೈಮಲ್ಲೇ ಅಶೋಕ ಚಕ್ರದಲ್ಲಿನೇ ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3 ಅಂತ 3 ಇದ್ದು. ಅದನ್ನು ಈ ಜನವರಿ 27, 1967ರಂದು ಅದನ್ನು ಅಶೋಕ ಚಕ್ರ, ಕೀರ್ತಿ ಚಕ್ರ ಮತ್ತು ಶೌರ್ಯ ಚಕ್ರ ಅಂತ ಮರುನಾಮಕರಣ ಮಾಡಿದ್ದಾರೆ. ನೆಕ್ಸ್ಟ್ ಇಲ್ಲಿ ಯುದ್ಧ ಕಾಲ ಅಥವಾ ಶಾಂತಿ ಕಾಲದ ಸೇವಾ ಪ್ರಶಸ್ತಿಗಳು. ಇದರಲ್ಲಿ ಸೇನೆ, ನೌಕಾಪಡೆ, ವಾಯುಪಡೆ, ಆರ್ಮಿ, ನೇವಿ, ಏರ್ಫೋರ್ಸ್. ಸೇನಾ ಪದಕ ಇದು ಆರ್ಮಿಗೆ, ನೌಸೇನಾ ಪದಕ ಇದು ನೇವಿಗೆ, ವಾಯುಸೇನಾ ಏರ್ಫೋರ್ಸ್. ಮತ್ತು ಇನ್ನೊಂದು ಬರುತ್ತೆ ಕರಾವಳಿ ರಕ್ಷಣಾ ಪಡೆ, ಕೋಸ್ಟಲ್ ಡಿಫೆನ್ಸ್ ಅಥವಾ ಕೋಸ್ಟಲ್ ಗಾರ್ಡ್, ತತ್ರ ರಕ್ಷಕ ಪದಕ. ಓಕೆ, ಕೇಳ್ತಾರೆ
ಈ ಒಂದು ತತ್ರ ರಕ್ಷಕ ಪದಕ ಯಾವ ಒಂದು ಪಡೆಗೆ ಅಥವಾ ಯಾವ ಒಂದು ರಕ್ಷಣಾ ಪಡೆಗೆ ನೀಡಲಾಗ್ತದ? ಇದು ಕರಾವಳಿ ರಕ್ಷಣಾ ಪಡೆ, ನೆನಪಿರಲಿ. ಇದೆಲ್ಲ ಸಿಂಪಲ್ಲು. ಸೇನಾ ಪದಕ, ನೌಸೇನಾ, ವಾಯುಸೇನಾ. ಓಕೆ, ನೆಕ್ಸ್ಟ್ ನೋಡಿ, ಯುದ್ಧ ಕಾಲದ ವಿಶಿಷ್ಟ ಪ್ರಶಸ್ತಿಗಳು. ಸರ್ವೋತ್ತಮ ಯುದ್ಧ ಸೇವಾ ಪದಕ, ಉತ್ತಮ ಸೇವಾ ಪದಕ, ಯುದ್ಧ ಸೇವಾ ಪದಕ. ಓಕೆ, ನೆಕ್ಸ್ಟ್ ಶಾಂತಿ ಕಾಲದ ವಿಶಿಷ್ಟ ಪ್ರಶಸ್ತಿಗಳು. ಒಂದನೇದಾಗಿ ಪರಮ ವಿಶಿಷ್ಟ ಸೇವಾ ಪದಕ, ಅತಿ ವಿಶಿಷ್ಟ ಸೇವಾ ಪದಕ, ವಿಶಿಷ್ಟ ಸೇವಾ ಪದಕ. ಕೊನೆಯದಾಗಿ ಪೊಲೀಸ್ ಪ್ರಶಸ್ತಿಗಳನ್ನು ನೋಡೋಣ. ಇದರಲ್ಲೇ ರಾಷ್ಟ್ರಪತಿಗಳ ಪೊಲೀಸ್ ಶೌರ್ಯ ಪದಕ, ಶೌರ್ಯಕ್ಕಾಗಿ ಪೊಲೀಸ್ ಪದಕ, ರಾಷ್ಟ್ರಪತಿಗಳ ವಿಶಿಷ್ಟ ಸೇವಾ ಪದಕ, ಪ್ರತಿಭಾನ್ವಿತ ಸೇವೆಗಾಗಿ ಪದಕ. ನೀವು ಇದನ್ನು ನೋಡ್ಬೋದು. PPMG, GM, PSM, MSM ಅಂದರೆ ಇದು ಇಂಗ್ಲೀಷ್ ವರ್ಷನ್. ಓಕೆ, ಸೊ ಈ ಥರದ ಒಂದು ಪ್ರಶಸ್ತಿಗಳನ್ನು ನಮ್ಮ ಈ ಒಂದು ಮಿಲಿಟರಿ ಆಗಲಿ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ಗಳಲ್ಲಿ ಕೇಳಾಗತ್ತೆ. ಸೊ ಈ ಥರದ ಒಂದು ಕ್ವಶನ್ಗಳನ್ನು ಅಟ್ಲೀಸ್ಟ್ ಒಂದು ಕ್ವಶನ್ ಆದರೂ ನಿಮಗೆ ಈ ಒಂದು ಪ್ರಶಸ್ತಿಗಳ ಮೇಲೆ ಕೇಳ್ತಾರೆ. ಮುಂಬರುವ ಲ್ಯಾಂಡ್ ಸರ್ವೇಯರು, FD, SD, ವಿಲೇಜ್ ಅಕೌಂಟೆಂಟು, PDO ಎಲ್ಲ ಒಂದು ಎಕ್ಸಾಮ್ಗಳಲ್ಲಿ ಕೇಳುವ ಚಾನ್ಸ್ ಇರುತ್ತೆ. ಸೊ ಇದಿಷ್ಟು ಈ ಒಂದು ಪ್ರಶಸ್ತಿಗಳ ಬಗ್ಗೆ ಮಾಹಿತಿಯಾಗಿತ್ತು. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.